ಶಾಂತಕ್ಕ, ಊರಾಗ ಕಳ್ರ ಕಾಟ ಹೆಚ್ಚಾಗೈತಿ. ಈಗ ನೋಡಿದ್ರ ನಿಂಗವ್ವಕ್ಕ ಮನಿ ಪಕ್ಕಲಾಗ ಈ ನಮ್ನಿ ನಿಟ್ಟೊಟ್ಟಾಳ ಡ್ರಮ್ ಇಟ್ಟಾಳ, ಗಾಡಿ ಇಲ್ಲೇ ಹೊರಗೆ ನೋಡಲ್ ನೀರು ತುಂಬ ಮಿಷನ್ ಹೊರಗೆ ಆತಾಳ. ಯಾವಾಗ ಈಕಿ ಮನಿಗೆ ಮುತ್ತಿಗೆ ಹಾಕ್ತಾರ ಗೊತ್ತಿಲ್ಲ. ನಿಂಗವ್ವಕ್ಕ ಹುಲ್ಲುಡ ಶಾಂತಕ್ಕ, ಏನಾರ ಮಾಡ್ಕೊಳ್ಳಕ ಬಾಳ ಸೊಕ್ಕಿನಿಕದವಕ್ಕಿ, ನಡಿ ಹೋಗನ. ಬಿಡ್ಲೆ ಪಾಪ ಒಂದಿಟ್ಟು ಹೇಳೋದನ. ನಿಂಗವ್ವಕ್ಕ, ಅಯ್ಯೋ ಹಣೆ ಬರ್ಗಣೆ ಚೌತಿ, ಊರ ಕಳ್ರ ಇದ್ದಿದ್ದಕ್ಕಿ ಏನು ಗೊತ್ತಿಲ್ಲನು, ಬೇಕಂತ ಇಟ್ಟಿರ್ತಾಳ. ಹೋಲ್ ಬಿಡು, ಹೋಲಿ ಹೆಚ್ಚಾಗಿದ್ದಿತ್ತಾತು. ನೀ ಯಾಕೆ ತಲೆ ಕೆಡ್ಸ್ಕೊಂತೀಯ ಶಾಂತಕ್ಕ? ಇಂಥವು ಮಾಡೇ ನೋಡಿ ನನ್ನ ಕಡೆ ಬೇಸ್ಕೊಳದ್ ನೀ. ಯಾರು? ಓ ಶಾಂತಕ್ಕ ಗಿರ್ಜಕ್ಕ. ಯೂ 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 ಯು ಏನು ಅಪರೂಪವ? ಏನು ಅಪರೂಪ ಅಂತ ನಮ್ಮ ಮನೆ ಕಡೆ ಬಂದ್ಬಿಟ್ಟಿರಲ್ಲ ನೀವು. ಬರ್ರಿ ಒಳಗೆ ಬರ್ರಿ, ಮೊದಲು ಬರ್ರಿ. ಯವ್ವ ಒಳಗೆ ಬರೋದು ಆಮ್ಯಾಗಿನ ಮಾತು. ಅಲ್ಲ ಊರಾಗ ಈ ನಮ್ನಿ ಕಳ್ರ ಕಾಕರ ಆಟ ಹೆಚ್ಚಾಗೈತವ. ಎತ್ತಬೇಕತ್ ನೋಡಿದ್ರೆ ಮನ್ ನೋಡಿರಲ್ಲ, ತಾನು ಬಂಗಾರ ಕಸ್ಕೊಂಡು ಹೋಗ್ಯಾರ, ರೇಣವನ್ ಗಾಡಿ ಟೈರ್ ತಗೊಂಡು ಹೋಗ್ಯಾರ. ಇಷ್ಟೆಲ್ಲ ರಾಡಿ ಗೊತ್ತಿದ್ದು ನೀ ಏನು ಅಯ್ಯವ ತಾಯಿ? ಅಲ್ಲ ಇಲ್ಲಿ ಈ ನಮ್ನಿ ಹೊರಗಿಟ್ಟಿಯಲ್ಲ, ಇವನ್ನೆಲ್ಲ ಸಾಮಾನನ ರಾತ್ರಿ ಹೊತ್ತರಂದ್ರೆ ಏನ್ ಮಾಡ್ತಿ? ಡ್ರಮ್ಮು ಎಟ್ಟದವಂತೆ ಮಾಡಿ ರೊಕ್ಕ 1000 ರೂಪಾಯಿ ಒಂದೊಂದು ಡ್ರಮ್ ಅದಾವ. ಅಯ್ಯವ್ವ ತುಟ್ಟದಾವು. ಕಳ್ರಿಗೇನು ಒಂದು 5000 6000 ಸಿಕ್ಕರು ಸಾಕು ಅಂತಿರ್ತಾವು. ಏನು ಅವ್ರ ಅಪ್ಪನ ಮನೆಗೆ ಗಂಟು ಹೋಗ್ಬೇಕಾಗೈತಿ? ಬಂದಿದ್ದಕ್ಕೊಂದು ಇದು ಏನು ಅವ್ರನ್ನ ಕೈಲ ರೊಕ್ಕ ಹಾಕಿದಾರಲ್ಲ ಮಾಡಿದಾರಲ್ಲ, ತೆಗೆದಿಡ್ಬೇಕು ಬೇಡವ ಒಳಗೆ ನೀನು ಹೊಸು. ಅಯ್ಯೋ ಇಲ್ಲಿ ಬಿಡಯ್ಯವ, ಇದು ಹೊರಗೆ ಏನಂದ್ರೆ ಒಳಗೆ ಡ್ರಮ್ ಇಡಾಕ ಜಗನ ಇಲ್ದಂಗೆ ಆಗ್ಬಿಟ್ಟತ್ವ. ಮನೆ ತುಂಬ ಸಾಮಾನು ಆಗ್ಬಿಟ್ಟವು. ಮೊನ್ನೆ ಹತ್ತಿ ಬೇರೆ ಬಿಡಿಸಿದ್ವಿ, ಹತ್ತಿ ಚೀಲ ಪೂರ ಹೊಟ್ಟೆವ ಕಡೆ. ಇನ್ನು ನೀರ್ಗಿರು ತುಂಬಾಕ ಹೋಗಿ ಬಿತ್ತಂದ್ರೆ ಹತ್ತಿ ಎಲ್ಲ ಪೂರ ಬಾದಕತಿ. ಹಾಗಾಗಿ ಇಲ್ಲ ಇಟ್ಟವ ಅಷ್ಟೇ, ಮತ್ತೇನಿಲ್ಲ. ಹತ್ತಿ ಆಗಿತ್ತಾಗ ನಮ್ದು ಕೋಣಿ ಕಡೆನೂ ಜಗ ಅಂತ ಏನಿಲ್ಲ, ಅದಕ್ಕೆ ಇರುವಲ್ ತಕ್ ಬಿಡೋದು ಸುಮ್ಮನದೇನಷ್ಟೇ. ಜೋಳದ ಚೀಲನಾರ ಒಳಗಿಡು ನೋಡವ. ನಮ್ಮನಿ ಜೋಳನ ಗೋಧಿ ಚೀಲ ಜೋಳ ಅಲ್ಲ. ಈ ಸಲ ಪೀಕ್ ಚಲೋ ಬಂದಿತ್ತ ಗೋಧಿ, ಅದು ಚಲೋ ಆತ್ ಬಿಡ. ನಮ್ಗೊಂದು ಚೀಲ ಗೋಧಿ ಕೊಡ, ರೊಕ್ಕ ಕೊಡ್ತೀನಿ ಬೇಕಾರೆ. ಅಯ್ಯ ಅದಕ್ಕೇನಂತ ಹೇಳತ್ತದ, ರೊಕ್ಕ ಕೊಟ್ರಿ ಯಾರಿಗಾದ್ರೆ ಏನು ಹೊರಗೆ ಕೊಡೋದ ನೀನು ಕೊಡ್ತೇನೆ ಅಷ್ಟೇ. ಹೌದಿಲ್ಲ, ಕಷ್ಟ ಬಿಟ್ಟು ಬೆಳೆದಿರ್ತೇವಿ ಪಾಪ, ನೀ ಏನು ಹಂಗೆ ಕೇಳ್ತೀಯೇನು? ಅದಕ್ಕೇನಿಲ್ಲವ ಇವ ತಗೋ, ಯಾರು ನೀನು ಒಂದು 2 ರೂಪಾಯಿ ಕಡಿಮೆನ ಕೊಡ್ತೇನೆ ಅಂತ. ಅದಕ್ಕೇನಾಗದೈತಿ? ಭಾಳ ಬಿಟ್ಟು ಬಿಡು, 10 ರೂಪಾಯಿ ಕಡಿಮೆ ಕೊಡವಾ ಕಿಲೋಕ್ಕ ಆತ. ಆಯ್ತು, ನಾ ಮನೆಯವ್ರಿಗೆ ಹೇಳ್ತೇನೆ, ಸಂಜೆ ಕೊಟ್ಟು ಕಾಸವಂತೆ ಅವ್ರ ಕಡೆ. ನನ್ನ ಮಗ ಬರೀ ಚಪಾತಿ ತಿಂತವ, ರೊಟ್ಟೆ ಅಂದ್ರು ಒಲ್ಲ ಅಂತಾನ. ನಾನು ಹಂಗಾಗಿ ಹೋಲ್ಬಿಡಿ, ಏನಾರು ಯಾಕೆ ಹೊಲ್ ತಕ್ಕಂತೇಳಿ ನಾ ಏನು ಹೇಳಕ್ಕೆ ಹೋಗುದಿಲ್ಲ. ನೀ ಮೊದಲು ಇವನ್ನೆಲ್ಲ ಒಳಗಿಟ್ಕೋ. ಒಳಗಿಟ್ಕೊಂತೇನೆ ತೋರವ. ಯಾಕೆ ಕಳ್ರ ಕಾಟ ಹೆಚ್ಚಾಗೈತವ ಕರೆನ. ನೋಡ ರೇಣ ಒಂದು ಗಾಡಿ ಟೈರ್ ತೊಗೊಂಡೋಗ್ಯಾವು. ಅಲ್ಲ ಗಾಡಿ ಚಾವಿ ಏನಾರ ಸಿಗೋಂಗಿದ್ರೆ ಅದನ್ನ ಎತ್ಕೊಂಡು ಹೋಗಾರ ಬಿಡು. ಈಗಂತೂ ಏನೋ ಚಾವಿನ ಬೇಡ ಅಂತಲ್ಲ, ಅದೇನ ಏಕದಮ್ ಇದ್ರ ಬದ್ರ ಇಟ್ಟು ಚಾಲು ಮಾಡ್ಕೊಂಡು ಹೊಕ್ಕಾವು ಅಂತಾರಪ್ಪ. ಏನು ಒಟ್ಟ ಅದೊಂದು ಆಗಿಲ್ಲ, ಇನ್ನು ಯಾವಾಗ ಕತೆ ಗೊತ್ತಿಲ್ಲ ಅದೊಂದು. ಹೂನಯ್ಯವ್ವ, ಒಂದರತಿ ಹೊಯ್ಕೊಂಡ್ಲು, ಜಗಳ ಮಾಡ್ಯಾಳ, ಒದ್ರಾಡ್ಯಾಳ. ಏನ ಇದು ಎಲ್ಲಿಗೆ ಹೋಗಿ ಮುಡ್ತೈತೆ? ನಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ 2 ಸಲ. ಅವ್ರು ಯಾಕೆ ಇತ್ತಾಗ ಬರಕ್ಕೆ ತಯಾರಿಲ್ಲವ. ಬಂದು ಏನಾಯ್ತು ಎತ್ತ ವಿಚಾರಿಸ್ಬೇಕ ಒಂದು ಸ್ವಲ್ಪರ. ಏನು ಸುದ್ದಿನೇ ಇಲ್ಲ ಅವ್ರದ್ದು. ಏನು ಎಲ್ಲಿಗೆ ಹೋಗಿ ಮುಟ್ಕೊಂತೈತೆ ಏನೋ ದೇವರಿಗೆ ಗೊತ್ತು. ಒಟ್ಟ ಇನ್ನೊಮ್ಮೆ ಏನಾರು ಇಂಥವಾಗಲಿ ಊರನ್ನಾರು ಎಲ್ಲರೂ ಸೇರಿ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂದ್ರದಂತ ಮಾತಾಡೇವಿ. ಹೌದವ ಇವ ಎಲ್ಲಿಗೆ ಬಂದು ಸೇರ್ಕೊಂಡ್ರೆ ಏನವ ಬಡ್ಯಾಗಳು ಕಳ್ರು ಮಣ್ಣ ಗಡಗ್ಲತ್ತಾಗ. ಇಷ್ಟಕ್ಕೂ ನಮ್ಮ ಓಣ್ಯಾಗ ಆಕಿ ಕಳ್ಳದಾಳಲ್ಲ, ಅದನ್ನ ಪಂಕಜ ಇವ ಆಕಿನ ದೊಡ್ಡ ಕಳ್ಳಿ ಓಣ್ಯಾಗ. ಆಕಿನ ಬಿಟ್ಟು ಇನ್ಯಾರು ಕಳ್ತನ ಮಾಡ್ಬೇಕು? ಆಕಿ ಇರೋದಕ್ಕೆ ಓಣಿಗೆ ಯಾಕೆ ಕಳ್ರು ಬರೋದಿಲ್ಲ? ಅದಾಳ್ಬಿಡು ನನ್ನ ಏಜೆಂಟ್ ಒಬ್ಬೇಕದಾಳಲ್ಲ ಅಂತೇಳಿ. ಏನು ಒಣಾಕಿದ್ ಕಾಳು ಬಿಡೋದಿಲ್ಲ ಬಾಗಲಾಗ. ಎತ್ಕೊಂಡೋಗಿ ಆತ ಇಟ್ಕೊಂಡಾತ ಮಣ್ಣ ಗಡಗ್ಲಿ. ಅದು ಎಂತ ಕಳ್ತನ ಮಾಡ್ತಾಳ? 2 ಜುಟ್ಟ ಹಾಕೊಂಡು ಹುಡುಗ್ಯಾರಂಗೆ ಓಡಾಡ್ಕೊಂತ. ಆತರೇವ ಬರ್ತೇವೆ, ಹೊತ್ತು ಭಾಳ ಆತ. ಮಂತ್ಯಾನ ಬಂದು ಹಂಗೆ ಹೋಗೋರು ನೀವು. ಒಳಗೆ ಬರೀ ಚಾ ಕುಡ್ದು ಹೋಗೋಂತ್ರಿ. ಆದ್ರೆ ಕರೆಂಟ್ ಒಂದು ಸುಡ್ಗಾಡಿ ಹೋಗ್ಕೊಂಡು ಕುಂತೈತೆವ. ಯಾವತ್ತ ಗೆಟತ್ತಿಗೆ ಬರ್ತೈತೇನ? ಒಂದು ಬಡೆ 9ಕ್ಕೆ ತೆಗ್ದ ನೋಡು. ಇಷ್ಟು 10 ಆತು, ಇಷ್ಟೊತ್ತಾದ್ರೂ ಕರೆಂಟ್ ಹಾಕ್ಬೇಕು ಅನ್ನೋದಿಲ್ಲ. ಒಳಗೆ ನೋಡಿದ್ರೆ ಕತ್ತಾಲ್ ಗಡದು. ಹಂಗೆ ಹಾಕತ್ ಬಿಡ, ಒಮ್ಮೆ ತೆಗಿತಾನ. ಸರಿ ಬರ್ತೇವೆ ತೋರಿವ, ನಾಳ ಬಿಡು ಹಂಗದಾರ. ಯಾಕೆ ಮನ್ಯಾಗ ಖಾಲಿ ಡ್ರಮ್ ಬಡ್ದಾಡಕತ್ತಾವು. ಹೊಕ್ಕನೆ ನಾನು ನನ್ನ ಮೊಮ್ಮಕ್ಕಳು ಸಾಲಿಗೆ ಹೋದ್ವ ಏನ ಪಾಪ. ನನ್ನ ಸಸಿ ಒಂದ ಕೆಲಸ ಮಾಡ್ಕೊಂತಿರ್ತೈತಿ. ಒಂಚೂರು ಹೋಗಿ ಏನಾರ ಆಸರ ಆದ್ನಿ ಅಂದ್ರೆ ಮಾಡ್ಕೊಂತ ಉಳಿದಿದ್ದು. ಮತ್ತು ಒಳಗೆ ಬಾ ಅಂದ್ರೆ ಬಂದನು ಬರವಲ್ರವ ನೀವಿಬ್ರು ಹೊತ್ತಾಗ. ಆತೋಷ ಅಂತ ಹಂಗಾರ ನಾನು ಸಂಜೆ ಮುಂದೆ ಬರ್ತೇನೆ ಅಂತ ಕಡೆ ಅಡ್ಯಾಡ್ಕೊಂತ ಹೋಗಿ ಬರ್ರಿ ಹಂಗಾರ. ಶಾಂತಕ್ಕ ಹೇಳ್ದಂಗೆ ಕಳ್ರ ಕಾಟ ಹೆಚ್ಚಾಗೈತಿ. ಇವನ್ನೆಲ್ಲ ಮೊದ್ಲು ನನ್ನ ಗಂಡು ಬಂದಂದ್ರೆ ಬಿಡುದ್ ಬಿಟ್ಟು ಒಳಗಿಡಿಸ್ಬೇಕವ ಇವತ್ತಾಗ. ಕರೆನ ಯಾವಾಗ ಹೊತ್ಕೊಂಡು ಹೋಗಾರ ಗೊತ್ತಿಲ್ಲ. ಇದೇ ಪಂಕಜ ಈಕಿನ ಎತ್ಕೊಂಡು ಹೋದ್ರು ಹೋದ್ಲ. ಕಳ್ರ ಕಾಟ ಯಾವಾಗಿಂದ ಶುರುವಾಗೈತಿ ನಿಮ್ಮೂರಾಗ? ಅಯ್ಯ ಸಾಹೇಬ್ರ, ಅದು ಯಾವಾಗಾರ ಶುರುವಾಗೋಲ್ತಕ. ಮೊದ್ಲು ನನ್ನ ಗಾಡಿ ಟೈರ್ ಹುಡುಕಿ ಕೊಡ್ರಿ. ತನಿಖೆ ಮಾಡ್ಲಾರ್ದ ಏನು ಮಾಡಕ್ಕಾಗಲ್ಲಮ್ಮ, ಸ್ವಲ್ಪ ತಡ್ರಿ. ಅಯ್ಯ ತನಿಖೆನ ಒನಿಕೆ ಅಲ್ರಿ ಸಾಹೇಬ್ರ. ಮನಿ ಬಕ್ಕಲ್ಲ ನಿಂದಿರ್ಸಿರ್ ಗಾಡಿ ಟೈರ್ ಬಿಚ್ಕೊಂಡು ಹೋಗಾರಂದ್ರೆ ಅಲ್ಕಟ್ ಬಡೆಗಳು ಎಟ್ಟು ಮಿಗ್ಗರ್ದಿರ್ಬೇಕು ನೋಡ್ರಿ ಅವ್ರು. ಸಾಕಾಗೈತ್ರಿ ನಮ್ಗಂತರೂ ಹೊತ್ತಾಗ. ಏನು ಹೇಳ್ಬೇಕು ನೋಡ್ರಿ ಇದಕ್ಕತ್ತಾಗ. ಅಲ್ಲ ನಾವು ನೋಡ್ತಾ ಇದೀವಿ ಎಂತ ಕಾಲ ಬಂತಪ್ಪ. ಇಷ್ಟು ದಿನ ಕಳ್ರ ಕಾಟ್ರ ಜಗ ಒಟ್ಟ ಗದ್ಲಿದ್ದಿದ್ದಿಲ್ಲ ನೋಡ್ರಿ. ಈಗ ಒಂದು 4 ದಿನದಿಂದ ಶುರು ಆಗೈತಿ. ಏನು ಹೊಂದಿಡಿದು ಕಳ್ತನ ಮಾಡಕತ್ತಾರಪ್ಪ. ಮನ್ ನೋಡಿದ್ರ ಪಾಪ ಅಲ್ಲತ್ತ
ಅದ್ರ ಬಂಗಾರ ಕಸ್ಕೊಂಡು ಹೋದ್ರು. ಈಗ ನೋಡಿದ್ರೆ ನನ್ನ ಗಾಡಿ ಟಯರ್ ಮತ್ತೆ ಯಾರ್ಯಾರ್ದು ಏನೇನು ಕಸ್ಕೊಂಡು ಹೋಗಾರ ಗೊತ್ತಿಲ್ಲ. ಅಷ್ಟ್ರೊಳಗ ನೀವು ಅವ್ರನ್ನ ಹಿಡಿದ್ರೆ ಭಾಳ ಚಲೋ ಆಕತ್ ನೋಡ್ರಿ. ಮತ್ತೆ ನಮ್ಮ ಕೈಗೆ ಏನಾರು ಸಿಕ್ಕ್ರೆ ನಾವು ಮತ್ತೆ ಕೊಲೆನ ಮಾಡೋದು ಅವ್ರನ್ನ. ನೋಡಿಮ್ಮ, ಕಾನೂನು ಕೈಗೆ ತಗೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಅವ್ರ ಅಕಸ್ಮಾತ್ ಏನಾದ್ರು ನಿಮಗ್ ಸಿಕ್ಕ್ರೆ ನೀವು ಅವ್ರನ್ನ ನಮಗೆ ಕೂಡಲೇ ಇನ್ಫಾರ್ಮೇಶನ್ ಕೊಡ್ರಿ, ನಾವು ಬರ್ತೇವೆ, ಅರೆಸ್ಟ್ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಮಾತ್ರ ಅವ್ರ ಜೀವಕ್ಕೆ ಯಾವುದೇ ರೀತಿ ಹಾನಿ ಮಾಡೋ ಅಧಿಕಾರ ನಿಮಗಿಲ್ಲ ಏನಮ್ಮ. ಆಮೇಲೆ ನಾವು ಅಷ್ಟೆಲ್ಲ ಬಿಡಲ್ಲ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಸ್ವಲ್ಪ ಎಲೆಕ್ಷನ್ ಗಲಾಟೆ ಅದು ಇದು ಇತ್ತಲ್ಲಮ್ಮ, ಹಂಗಾಗಿ ಏನಾಗಿತ್ತಂದ್ರ ನಮ್ಗೆ ಈ ಕಡೆ ಬರಕ್ ಆಗಿರ್ಲಿಲ್ಲ. ನೀವು ಅದಕ್ಕೆಲ್ಲ ಏನ್ ತಲೆ ಕೆಡಿಸ್ಕೋಬೇಡ್ರಿ, ನಾವು ಹಿಡಿತೀವಿ ಅಂತ. ಹಿಡ್ದ ನಾವು ಇದನ್ನೆಲ್ಲ ಪತ್ತೆ ಹಚ್ತೀವಿ. ಈಗ ಫಸ್ಟ್ ಅವರು ಕಳ್ತನ ಮಾಡಿದ್ದು ಲತಾ ಅವ್ರದಲ್ಲ, ಅವರು ಕಂಪ್ಲೇಂಟ್ ಕೊಟ್ಟು ಹೋಗ್ಯಾರ. ಅವರು ಇದ ಊರ್ನವ್ರೆ. ಎಲ್ಲಿ ಏನು ವಿಚಾರಿಸ್ಕೊಂಡು ಅಲ್ಲಿ ಹೋಗಿ ನಮ್ಮ ಕಡೆದವ್ರನ್ನ ಒಂದಿಬ್ಬರನ್ನ ಅಲ್ಲೂ ಹಾಕ್ತೀನಿ, ನೋಡೋಣ. ಇಷ್ಟೆಲ್ಲ ನೀವು ಊರಾಗೆಲ್ಲ ಗಲಾಟೆ ಎಬ್ದೈತಿ ಅಂದ್ಮೇಲೆ ಅವರು ಹುಷಾರಾಗಿರ್ತಾರ. ನೋಡೋಣ, ಹಿಡಿತೀನಿ. ರಾತ್ರಿ ಇಲ್ಲಿ ಒಂದು ನಮ್ಮ ಕಡೆದವ್ರನ್ನ ಒಬ್ರನ್ನ ಬಿಡ್ತೀನಿ ರಾತ್ರಿ ಎಲ್ಲ ಓಡಾಡಕ್. ರಾತ್ರಿ ನಿಮ್ ಕಡೆ ಒಬ್ಬ ಪೇದಿನ ಹಾಕಬೇಕ್ರಿ ನೀವು. ನೈಟ್ ಡ್ಯೂಟಿ ಇಲ್ಲಿ ಸಿಟಿ ಹೊಡ್ಕೊಂತ ಅಡ್ಯಾಡಕ. ಈ ಒಬ್ಬ ಗುರ್ಕ ಬರ್ತಾನ್ರಿ, ಸಿಟಿ ಹೊಡ್ಕೊಂತ ಅಡ್ಯಾಡ್ತಿರ್ತಾನ. ಆದ್ರೆ ಏನಪ್ಪ ಒಂದು ಏನು ಸುದ್ದಿನೇ ಇಲ್ಲ. ಅದೇ ನೇಪಾಳದಿಂದ ಬಂದಿದ್ ನೋಡ್ರಿ ಅವ. ಹಾ ನೀವು ಅವ್ರಿಗೆ ದುಡ್ಡೇ ಕೊಡಲ್ಲ. ಮನಿಗೆ ಬಂದು ಒಂದು 5 ರೂಪಾಯಿ 10 ರೂಪಾಯಿ ಕೇಳ್ತಾರ ಅವ್ರು. ಮತ್ತೆ ಅವ್ರಿಗೆ ದಿನ ಖರ್ಚಿರಂಗಿಲ್ಲ ಅವ್ರಿಗೆ. ಆಮೇಲೆ ಅವ್ರಿಗೆ ಸಂಬಳ ಬರೋದ್ ಬರ್ತೈತಿ. ಮನಿಗೆ ಬಂದು ಒಂದು 5-10 ರೂಪಾಯಿ ಕೇಳ್ತಿರ್ತಾರೆ. ನೀವು ಕೊಡೋದೇ ಇಲ್ಲ, ಮುಂದೋಗಪ್ಪ, ಇಲ್ಲ ನಾಳೆ ಕೊಡ್ತೀನಿ ಅಂತೀರಿ. ಹಂಗಾಗಿ ಅವ್ರು ಜಾಸ್ತಿ ಇದು ಮಾಡಕ್ ಹೋಗಲ್ಲ. ಕೊಡ್ಬೇಕು ಏನೊಂದು 10 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ರ ಅವರು ಈ ಮನಿದ ಕಾಯ್ಕೋ ಅಂತ ಇರ್ತಾರೆ. ಇಲ್ಲ ನೈಟ್ ಡ್ಯೂಟಿ ನಿದ್ದೆ ಮಾಡ್ಬಿಡ್ತಾರೆ. ಮತ್ತೆ ಕೊಟ್ಟಿರ್ತೈತ್ರಿ ಸಾಹೇಬ್ರ, ಬಂದಿರ್ತಾನ ಗುರ್ಕ. ಬಂದಾಗ ನಾವು ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟಿರ್ತೀವಿ. ಇತ್ತಂದ್ರೆ ಚಿಲ್ಲರ್. ಇಲ್ದತ್ನಾಗ ಏನ್ ಮಾಡಿದ್ರಿ? ಇಲ್ದತ್ನಾಗ ಇಲ್ಲಿ ಚೊಣ ಹೊಲಿಸ್ತಂಗ ನಮ್ಮಂತೆಲ್ಲ ಇರೋದಲ್ಲ. ಇನ್ನು ಅವಂಗೆಲ್ಲಿಂದ ಕೊಡಕ್ ಹೋಗೋಣ? ಹ್ಞೂನ್ರಿ ಸಾಹೇಬ್ರ, ಹಂಗ ಆಗಿರ್ತೈತಿ. ನಾನು ಕೊಟ್ಟೇನಿ ಎಷ್ಟೋ ಸಲ. 5 ರೂಪಾಯಿ 10 ರೂಪಾಯಿ ಇದ್ದಾಗ ಕೊಟ್ಟೇನಿ. ನಮ್ಮ ಮನಿ ಹೊರಗೆ ಸಾಮಾನು ಇರ್ತಾವಲ್ರಿ, ಪಾಪ ಬೆಳತನ ಕಾಯ್ತಿರ್ತಾರ. ನಾವ್ ಹಿಂಗಿಲ್ಲ ಅನ್ನಕ್ ಹೋಗ್ಬಾರ್ದು ಅಂತ ಅರ್ಥ ಮಾಡ್ಕೊಂತೇವೆ, ಕೊಟ್ಟಿರ್ತೀವಿ. ಸರಿ ಗೌಡ್ರೆ, ಈಗ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ಕಳ್ರನ್ನ ನಾ ಹಿಡಿತೀನಿ. ಇಲ್ಲಿ ನಿಮ್ಮೂರಾಗ ಅಷ್ಟೇ ಅಲ್ಲ, ಬಾಜು ಊರ್ನಾಗೂ ಏನೋ ಕಳ್ತನ ಆಗೈತಿ ಅಂತ ಕಂಪ್ಲೇಂಟ್ ಬಂದಾವು. ಕಳ್ಳರದು ಒಂದು ಗ್ಯಾಂಗ್ಗೆ ಬಂದಿರ್ಬೋದು ಅಂತ ಅನ್ನಿಸ್ತೈತ್ ನನ್ಗೆ. ಯಾಕ? ಹ್ಞೂನ್ರಿ ಇದು ಸಾಹೇಬ್ರ, ಒಂದು ಇಬ್ರನ ಅಂತೆ ಈ ಊರಾಗ ಈಗ ಸದ್ಯಕ್ಕೆ ಕಂಡವ್ರು. ಅವ್ರಿಬ್ರು ಮಕನ ನಮ್ಮ ಲತಾ ಆಕಿ ನೋಡ್ಯಾಳ್ರಿ. ಮತ್ತೆ ಯಾರು ನೋಡಿಲ್ರಿ, ನಾವ್ಯಾರು ಮಕ ನೋಡಿಲ್ಲ. ಆಕೆ ಬೇಕೆ ನೋಡ್ದಕ್ಕೆ. ಅದ್ ಎಂತದ ಪಿಕ್ಚರ್ನೇ ನೋಡಿದ್ದೀರಿ. ನನ್ನ ಕಳ್ರಿ ಹೆಂಗದಾರ ಅಂತ ಗೊತ್ತಾಡಕ ಅದೇನ ಪೊಲೀಸ್ ಸ್ಟೇಷನ್ಯಾಗ ಹೇಳಾಕತ್ರ ಚಿತ್ರ ಬಿಡಿಸ್ತಾರಂತಲ್ರಿ. ಅಂತದ್ ಏನಾರ ಮಾಡಿ ಗುರ್ತ ಹಿಡಿಯಾಕತ್ತೆ ನೋಡ್ರಿ. ಸಾಕಾಗೈತ್ರಿ ಕಳ್ರ ಸಲುವಾಗಿ. ಮನಿ ಬಕ್ಕಲ್ಲಾಗ ಒಂದ್ ಸಾಮಾನ್ ಹಿಡೋಜ್ಜಾಗೈತಿ. ಆಯ್ತಾಯ್ತು, ತಲೆ ಕೆಡಿಸ್ಕೋಬೇಡ್ರಿ. ಆದಷ್ಟು ಬೇಗ ಹಿಡ್ದು ಹಾಕ್ತೀನಿ. ನಿಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಒಂದು CC ಕ್ಯಾಮ್ರಾ ಐತಿ, ಅಲ್ಲೂ ಚೆಕ್ ಮಾಡ್ತೀನಿ ನಾನು. ಆ ಕ್ಯಾಮ್ರಾದೊಳಗೆ ನೋಡೋಣ CCTV ಏನಾದ್ರು ಅಕಸ್ಮಾತ್ ಅವ್ರು ಏನಾರು ಸಿಕ್ಕಾರ ಅಂತ. ಆಮೇಲೆ ನಾವು ಸ್ಲೇಟ್ ಹಾಕಿ ಫೋಟೋ ಹೊಡ್ಸಿರ್ತೀವಲ್ಲ, ಅವ್ರ ಕಡೆನೂ ಒಂದ್ ಸ್ವಲ್ಪ ವಿಚಾರಿಸ್ತೀನಿ. ಕಳ್ಳರಕ್ಕೆ ಅದಾರ ಕೆಲವರು. ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಸಿ ವಿಚಾರಿಸ್ತೀನಿ. ನೋಡೋಣ ಬಂಗಾರದು ಸಿಕ್ತತೆ ನೋಡೋಣ. ಹ್ಞೂನ್ರಿ ಸಾಹೇಬ್ರ, ಬಂಗಾರದ ಅಂತ ನನ್ನ ಗಾಡಿ ಟಯರ್ ಹೋಗ್ಯಾವ್ರಿ. ಚಾವಿ ಇದ್ರ ಗಾಡಿನ ಎತ್ಕೊಂಡ್ ಹೋಗಿದ್ರನ. ಈ ಊರ ಫಸ್ಟ್ ತಗೊಂಡೈತಿ ನಾನರಿ ಗಾಡಿನ, ಕಿಯಾ ಕಾರೆನ್ಸು. ಆಯ್ತಮ್ಮ, ಆಯ್ತು. ನಿಮ್ ಗಾಡಿ ಟೈರ್ ಅಲ್ಲ, ಆಯ್ತು, ವ್ಯವಸ್ಥೆ ಮಾಡೋಣ. ಅವ್ರು ಸಿಕ್ಕರೆ ಯಾವು ಸಿಕ್ತಾವ್. ಆದ್ರೆ ಮಾರ್ ತಿಂದಿದ್ರಂದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ಸರ್, ಹಂಗನ್ನಕ್ ಹೋಗ್ಬೇಡ್ರಿ. ಸ್ವಲ್ಪ ನೀವೇ ಇದ್ರ ಬಗ್ಗೆ ಮುತುವರ್ಜಿ ತಗೊಂಡು ಇದ್ ಮಾಡ್ಬೇಕು. ಹೆಂಗಸ್ರ ಮಕ್ಕಳು ಅಡ್ಡಾಡೋದು ಬಹಳ ಕಷ್ಟ ಆಗ್ಬಿಟ್ಟೈತಿ. ಈಗ ನೋಡ್ರಿ, ಮೈ ತುಂಬ ಬಂಗಾರ ಹಾಕೊಂಡು ಹೋಗಿರ್ತಾರ. ಬಂಗಾರ ಅಂತಲ್ಲ, ಒಂದು ಕಿವ್ಯಾಂದ ಒಂದ್ ಸರಳ ಒಂದ್ ಬೆಂಡಾಲಿ ಇತ್ತಂದ್ರೆ ಬಿಡ್ವಲ್ರಿ. ಅಷ್ಟ ತಗೊಂಡೋದ್ರೆ ಚಲೋ. ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅಂತ ನಮ್ ಕಡೆ ಎಲ್ಲರಿಗಿ ಅದೊಂದು ಭಯ ಕುಂತ್ಬಿಟ್ಟೈತಿ ನೋಡ್ರಿ. ಈಗ ಅದಕ್ಕೆ ನಾವೇನ್ ಇದ್ದಂತಾರಲ್ರಿ, ಇಲ್ಲೆಲ್ಲ ಹಳ್ಳ್ಯಾದ ಹುಡ್ಕೊಂತಿನ ಮಂದಿ. ಈಗ ನೋಡ್ರಿ, ನಾವು ಅಟ ರೊಕ್ಕ ಜೋಡಿಸಿ ಒಂದ್ ಏನೋ ಮಾಡಿಸ್ಕೊಂಡಿರ್ತೀವಿ. ಹಿಂಗೊಂದೊಮ್ಮೆ ನಮ್ಮ ಮಕ್ಕ ಕಳ್ತನ ಆಗ್ಬಿಟ್ರೆ ಬಹಳ ಕಷ್ಟ ಆಕತ್ರಿ. ಅದಕ್ಕೆ ಒಂದ್ ಸ್ವಲ್ಪ ನೀವೇ ಕಾಳಜಿ ತಗೊಂಡು ಇದನ್ನೆಲ್ಲ ಬಗೆಹರಿಸ್ಬೇಕು. ಹಿಂಗ ಹಳ್ಳಿಗೊಳಗೆ ಹಿಂಗ ಹಾಕತ್ರಿ ಏನ್ ಮಾಡ್ಬೇಕು ನೋಡ್ರಿ. ಹೊಲ್ದಿಂತ್ರ ಬರ್ತಿರ್ತಾರ, ಒಬ್ಬೊಬ್ರ ಬರ್ತಿರ್ತಾರ. ಅಂತ ಟೈಮ್ನಾಗ ಹಿಂಗ ಅಂದ್ಬಿಟ್ರೆ ಬಹಳ ಕಷ್ಟ ಆಕತ್ರಿ. ಸ್ವಲ್ಪ ನೀವು ಕಾಳಜಿ ತಗೊಳಕಬೇಕ್ರಿ. ಆದಷ್ಟು ದೌಡವ್ರನ್ನ ಹಿಡಿದು ಹಾಕಿದ್ರೆ ಬಹಳ ಚಲೋ ಆಕತ್ ನೋಡ್ರಿ. ಆಯ್ತ್ರಿ ಸೋಮಣ್ಣವ್ರಿ, ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ನಮ್ ಕಡೆಯವ್ರನ್ನ ಒಂದಿಬ್ಬರನ್ನ ಅಪಾಯಿಂಟ್ ಮಾಡ್ತೀನಿ ನಾನು ಅಲ್ಲಿ. ಏನ್ರಿ ಇದು ನೀವು ಅದ್ರ ಬಗ್ಗೆ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೈಟ್ ಡ್ಯೂಟಿಗೆ ಒಬ್ರನ್ನ ಹಾಕ್ತೀನಿ, ಸ್ವಲ್ಪ ದಿನ ನೋಡೋಣ. ಅಕಸ್ಮಾತ್ ಸಿಗ್ಬೋದು. ಅವರು ಹುಷಾರಾಗಿರ್ತಾರ್ರಿ ಈಗ. ಯಾಕಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿರಿ, ಅದವ್ರಿಗೂ ಗೊತ್ತಿರ್ತೈತಿ. ಅವರು ಹುಷಾರಾಗಿರ್ತಾರ. ಈಗ ಅಕಸ್ಮಾತ್ ಯಾರಾದ್ರೂ ಗೊತ್ತಿದ್ದವ್ರೆ ಮಾಡ್ತಿರ್ಬೋದು. ವಿಚಾರ್ಸಣ. ನಮ್ಮೂರಾಗ ಅಂತಾರೆ ಯಾರಿಲ್ರಿ. ನೋಡ್ರಿ ಅದ್ರ ವಿಚಾರ ನಿಮ್ ಕೆಲಸ ನೀವು ಮಾಡ್ರಿ ಸಾಹೇಬ್ರ, ಅದಕ್ಕೇನಂತ. ಸರಿ, ನಾವೇನ್ ಬರ್ತೀವ್ರಿ. ನೀವು ಆದಷ್ಟು ನೋಡ್ರಮ್ಮ, ಹೆಣ್ಮಕ್ಳು ಪ್ರತಿಯೊಂದ್ ವಿಚಾರಕ್ಕೂ ಪೊಲೀಸರನ್ನ ದೂರಕ್ಕಾಗಲ್ಲ.
ಏನ ಯಾರು ಎಲ್ಲಿ ಕಳ್ರು ಬರ್ತಾರ, ಎಲ್ಲಿ ಕೊಲೆ ಹಾಕವು, ಎಲ್ಲಿ ಜಗಳ ಹಾಕವು ಅಂತೇಳಿ ನೋಡ್ಕೊಂತ ಕುಂದ್ರಕ ನಮಗೂ ಆಗಲ್ಲ. ಯಾಕೆ 108 ಕೆಲ್ಸ ಇರ್ತಾವು. ಇನ್ನೊಂದು ನಾವೇನ್ ದಿವ್ಯ ದೃಷ್ಟಿಗಳು ಇದ್ದಾರ ಅಲ್ರಿ, 3ನೇ ಕಣ್ಬಿಟ್ಟು ಎಲ್ಲಾ ನೋಡಾಕ. ಹೌದಿಲ್ಲ, ನಮ್ ಪಾಡಿ ನಾವ್ ಎಲ್ಲೋ ಕೆಲಸ ಮಾಡ್ತಿರ್ತೇವೆ. ಇಲ್ಲೇನೋ ಆತಂದ್ರ ನಾವು ನಾವು ಅದನ್ನ ತಡಿಯಾಕತ್ ಹೇಳ್ರಿ. ಎಲ್ಲ ಆದ್ಮೇಲೆ ನೀವು ಬಂದ್ ಹೇಳಿದ್ಮೇಲೆ ನಮಗ್ ಗೊತ್ತಾಗೋದು. ಅದಕ್ಕೆ ನಾ ಅಂತೀನಿ, ನೀವು ಹೆಣ್ಮಕ್ಳು ಬಂಗಾರ ಎಲ್ಲಾರ್ಗೂ ಕಾಣಂಗೆ ಕುತ್ತಿಗೆ ಮೇಲೆ ಜಗ್ಗಷ್ಟು ಹಾಕಾಕೊಂಡು ಓಡಾಡಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ನಿಮ್ಮ ಹತ್ರ ಬಂಗಾರ ಆಯ್ತಾ, ನಿಮ್ಮ ಹತ್ರನೇ ಇಟ್ಕೊಳ್ರಿ. ಅದನ್ನ ಏನ್ ಮಂದಿಗೆ ತೋರಿಸಿದ್ರೆ ನಿಮ್ಮ ಹತ್ರ ಐತಿ ಅಂತ ಅರ್ಥನ, ಇಲ್ಲ ಅಂದ್ರೆ ಇಲ್ಲನಾ. ಅದಕ್ಕೆ ಹೆಣ್ಣು ಮಕ್ಕಳು ಬಂಗಾರ ಹಾಕೊಂಡ್ ಬಂದು ಕಳ್ತನ ಆತು ಅಂತ ನಮ್ಮನ್ ದೂರ್ಬೇಡ್ರಿ. ಸ್ವಲ್ಪ ನೀವು ಇದನ್ನೆಲ್ಲದನ್ನು ನೀವು ಈಗ ನಾನು ನೋಡ್ತೀನಿ, ಮದ್ವಿ ಫಂಕ್ಷನ್ಗಳಿಗೆ ಹೊಂಟಿರ್ತೀರಿ, ಎಲ್ಲ ಹೊರಗೆ ರೋಡ್ನಾಗ ಹೊಂಟಿರ್ತೀರಿ, ತಾಳಿ ಚೇನ್ ಕಾಣುವಂಗೆ ಇಷ್ಟು ಉದ್ದ ಹಾಕೊಂಡು ಹೋಗ್ತಿರ್ತೀರಿ. ಕಳ್ರದಾರ ಅದನ್ನ ಸೀರೆ ಒಳಗೆ ಹಾಕೋಬೇಕು, ಸೆರಗ್ ಒಳಗಿರ್ಬೇಕು. ಅದು ಏನಮ್ಮ ನಿಮ್ದು ಸ್ವಭಾವ, ನೀವು ಚೇಂಜ್ ಮಾಡ್ಕೋಬೇಕು. ಹೆಣ್ಮಕ್ಳು ಕಳ್ತನ ಆದ್ಮೇಲೆ ಅಯ್ಯೋ ನನ್ ಸರ ಹೋತು, ಅಯ್ಯೋ ನನ್ ಬಂಗಾರ ಹೋತು ಅಂದ್ರೆ ಅದಕ್ಕೆ ಹೇಳೋದ್ ನೋಡ್ರಿ, ಅರ್ಥ ಮಾಡ್ಕೊರಿ. ಹ್ಞೂನ್ರಿ ಸಾಹೇಬ್ರ, ನೀವು ಹೇಳೋದು ಬರಬರಿ ರೀ. ನಾವ್ ಐತಿ ಬಾ ಅಂತ ಓಸ ಹಾಕೊಂಡು ಹಿಂಗೆ ಅಡ್ಯಾಡ್ಕೊಂಡು ನಿಂತು ಬಿಟ್ಲೆ ಮತ್ತೆ ಹೌದ್ರಿ ಕಳ್ತನ ಆತ ಅಂತೇಳಿ ಮತ್ತೆ ಅದೊಂದು ರಾಡಿ. ಆಯ್ತು ರೀ, ಸ್ವಲ್ಪ ದಿನ ನಾವಂತ್ರು ಯಾವ ಬಂಗಾರ ಬೆಳ್ಳಿ ಹಾಕೊಳಕ ಹೋಗುದಿಲ್ರಿ ಪಾತಾಗ. ಯಾವನಿಗೆ ಬೇಕಾಗೈತೆ ಸುಳ್ಳ ಹಾಕೊಳ್ಳೋದು, ಕಳ್ತನ ಆತಂದ್ರೆ ಹಿಂದಾಗಡೆ ಆಮೇಲೆ ಆಯಿ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ. ಹೌದು ತಗೋರಿ. ಸರಿ ಅಮ್ಮ, ಸರಿ ಬರ್ತೀವ್ರಿ. ಆಮೇಲೆ ಅಪರಿಚಿತರು ಯಾರಾದ್ರೂ ಅಡ್ರೆಸ್ ಕೇಳಕ್ಕೆ ಅಂತ ಬರ್ತಾರೆ, ನೀವೇನ್ ಮಾಡ್ರಿ ಅಡ್ರೆಸ್ ಕೇಳುವಾಗ ಹಂಗೇನಾರ ಮತ್ತೆ ಯಾ ಕಡೆ ಬೇಕು ಆ ಕಡೆ ನೋಡ್ಕೊಂತ ಮೈ ಮರ್ತು ಸುಮ್ಮನೆ ನಿಂತ ಅಡ್ರೆಸ್ ಹೇಳೋದಲ್ಲ. ನಿಮ್ಮ ಸರ ಒಡವೆ ಮೇಲೆ ಒಂದ್ ಕೈ ಇಟ್ಕೋರಿ. ಫಸ್ಟ್ ಎಡಗೈನ ಅದನ್ನ ಮುಚ್ಕೊಂಡೇ ಬಿಡ್ರಿ ಹಿಂಗ ಫಸ್ಟ್. ಯಾಕಂದ್ರೆ ಎಲ್ಲರೂ ಕಳ್ರಿ ಅಂತ ಹೇಳಕ್ ಆಗಂಗಿಲ್ಲ, ಕೆಲವ್ರು ನಿಯತ್ಲೇನು ಬಂದಿರ್ತಾರ ಅಡ್ರೆಸ್ ಈ ಕಡೆ ಯಾವ್ದ್ರಿ ಅಂತ ಕೇಳಾಕ. ಅದಕ್ಕೆ ಫಸ್ಟ್ ಅದನ್ನ ಕೈ ಹಿಂಗ ಅಡ್ಡಿಟ್ಕೊಂಡೆ ಅಡ್ರೆಸ್ ಹೇಳ್ಬೇಕು. ಹೇಳದಿದ್ರೆ ನಿಮ್ಗೆ ಗೊತ್ತಿದ್ರೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ. ಸುಮ್ನೆ ಮೈ ಮರ್ತೈತೆ ತಗೊಳ್ಳಿ ನೋಡಿದಾಗ ಕಿತ್ಕೊಂಡು ಹಿಂಗ್ ಬೈಕ್ನ ಬರಂತ ಹೋಗ್ತಾರ, ನೋಡಿರಿಲ್ಲ ನೀವು ವಿಡಿಯೋಗಳದಾಗೆಲ್ಲ. ಅದಕ್ಕೆ ಬಹಳ ಹುಷಾರಾಗಿರ್ರಿ. ಆಯ್ತ್ರಿ ಸಾಹೇಬ್ರ. ನಾವೇನ್ ಬರ್ತೀವಿ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಇದನ್ನೆಲ್ಲ ನಾವು ಇದು ಮಾಡೋಣ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟತಿ, ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹಂಗಂತೇಳಿ ಎಲ್ಲ ಈಡೆ ಬಂಗಾರ ಹಾಕೊಂಡು ಅಡ್ಡಾಡ್ಬೇಡ್ರಿ. ಪೊಲೀಸರು ಹೇಳಿದ್ದು ಎಲ್ಲ ಗೊತ್ತಾತಲ್ಲ, ಹುಷಾರಾಗಿರ್ರಿ. ಅಯ್ಯೋ ದೇವ್ರೇ, ಎಲ್ಲಿ ಹಾಕೊಂಡು ಅಡ್ಡಾಡಕ್ ಹೋಗಣ. ಬಾಗಲ ನಿಂದ್ರಿಸಿದ ಗಾಡಿ ಬಿಟ್ಟಿಲ್ಲ ಅಲ್ ಕಡೆ ಬಾಡ್ಯಾಗಳು. ಹೊಟ್ಯಾಗ ಸಂಕಟಾಗಿ ಖಾರ ಅರ್ದಂಗ ಆಕತಿ. ಅಯ್ಯೋ ದೇವ್ರೇ, ಮನಿಗಾರ ಹೋಗ್ಕನ್ ಕೆಲ್ಸದವ್.